ಆತ್ಮೀಯರೇ, ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಇಕೋ ಕ್ಲಬ್ ಪೋರ್ಟಲ್ನಲ್ಲಿ ತಮ್ಮ ಸ್ಕೂಲನ್ನು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಇಕೋ ಕ್ಲಬ್ ಫಾರ್ ಮಿಷನ್ ಲೈವ್ ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಮೊದಲೇ ಒಂದು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಇಂಟರ್ಫೇಸ್ ಪೇಜಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಕೂಲ್ ಲಾಗಿನ್ ಉಡಾಯಿಸ್ಕೊಡೋ ಸ್ಥಳದಲ್ಲಿ ನಿಮ್ಮ ಶಾಲೆಯ ಉಡಾಯಿಸ ಸಂಖ್ಯೆಯನ್ನು ಟೈಪ್ ಮಾಡಿ, ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡಿಂಗ್ ಅಂತ ಬರ್ತಿರ್ತದೆ. ಯುಡಾಯ್ಸ್ನಲ್ಲಿ ರಿಜಿಸ್ಟರ್ ಇರತಕ್ಕಂಥ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸಕ್ಕೆ ನಿಮಗೆ OTP ಕಳುಹಿಸಲಾಗಿದೆ ಅಂತ ನಿಮ್ಮ ಮೊಬೈಲ್ ನಂಬರ್ನ ಮೊದಲೆರಡು ಅಂಕಿಗಳು ಮತ್ತು ಇಮೇಲ್ ವಿಳಾಸದ ಮೊದಲೆರಡು ಅಕ್ಷರಗಳು ನಿಮಗೆ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ತೋರಿಸುತ್ತದೆ. ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ವಿಳಾಸ ಮತ್ತು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಬಂದಿರತಕ್ಕಂಥ OTPಯನ್ನು ಎಂಟರ್ ಯುವರ್ OTP ಬಾಕ್ಸ್ನಲ್ಲಿ ಟೈಪ್ ಮಾಡಿ. 4 ಅಂಕಿಯ OTP ಬಂದಿರುತ್ತದೆ. ಬಂದಂಥ OTPಯನ್ನು ಫಿಲ್ ಮಾಡಲು 5 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಅದನ್ನು ಈ ಒಂದು ಎಂಟರ್ ಯುವರ್ OTP ಬಾಕ್ಸ್ನಲ್ಲಿ ಟೈಪ್ ಮಾಡಿ, ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೋಡನ್ನು ಈ ಒಂದು ಎಂಟರ್ ದಿ ಕೋಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ OTP ಬರೆದಿದ್ದರೆ ನಿಮ್ಮ ಒಂದು ಪ್ರಸ್ತುತ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸವನ್ನು ಯುಡಾಯ್ಸ್ ಪ್ಲಸ್ನ ಒಂದು ಬ್ಲಾಕ್ ಪ್ರೋಗ್ರಾಮರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸವನ್ನು ಯುಡಾಯ್ಸ್ ಪ್ಲಸ್ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ನಲ್ಲಿ ಅಪ್ಡೇಟ್ ಮಾಡಿಸಿ, ನಂತರ ನಿಮಗೆ OTP ಬರುತ್ತದೆ. ಸೊ ನೋಡ್ಬೋದು, ಲಾಗಿನ್ ಸಕ್ಸಸ್ಫುಲ್ಲಿ ಅಂತ ನಿಮಗೆ ವೈಟ್ ರೈಟ್ ಮಾರ್ಕ್ನೊಂದಿಗೆ ಗ್ರೀನ್ ಕಲರ್ನಲ್ಲಿ ಟಾಪಲ್ಲಿ ಬಂದಿರುತ್ತದೆ. ಸೊ ನಂತರ ಇಲ್ಲಿ ಸೆಟ್ ಯುವರ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಅಪ್ಡೇಟ್ ಪಾಸ್ವರ್ಡ್ ಅಂತ ಸ್ಕ್ರೀನ್ ಬರ್ತದೆ. ಇಲ್ಲಿ ಸ್ಕ್ರೀನ್ನಲ್ಲಿ ತೋರಿಸಿರುವಂತೆ ಎಕ್ಸಾಂಪಲ್ ಆಗಿ ತೋರಿಸಿರುವಂತೆ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಪಾಸ್ವರ್ಡ್ ಒಂದನ್ನು ನೀವು ಟೈಪ್ ಮಾಡಿಕೊಳ್ಳಿ. ಇಲ್ಲಿ ನ್ಯೂ ಪಾಸ್ವರ್ಡ್ ಕೆಳಗೆ ಕೊಟ್ಟಿರ್ತಕ್ಕಂಥ ವೈಟ್ ಬಾಕ್ಸ್ನಲ್ಲಿ, ನಂತರ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ನ್ಯೂ ಪಾಸ್ವರ್ಡ್ನಲ್ಲಿ ಟೈಪ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನೇ ರೀಟೈಪ್ ಮಾಡಿ, ನಂತರ ಅಪ್ಡೇಟ್ ಪಾಸ್ವರ್ಡ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ಬರುತ್ತದೆ. ನಂತರ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ ಅಂತ ಒಂದು ನಿಮಗೆ ಪಾಪೇ ಶೋ ಆಗ್ತಿರುತ್ತೆ. ಇಲ್ಲಿ ಡಿಯರ್ ಸ್ಕೂಲ್ ಪ್ಲೀಸ್ ಸಬ್ಮಿಟ್ ಫೀಲ್ಡ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ ಹಿಯರ್ ಅಂತ ಇರ್ತದೆ. ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನನ್ನು ನಾವು ಅಪ್ಲೋಡ್ ಮಾಡುವುದಕ್ಕೂ ಮುನ್ನ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಡೌನ್ಲೋಡ್ ವರ್ಡ್ ಫೈಲ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತದೆ. ಇಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ನ ಒಂದು ನೋಟಿಫಿಕೇಶನ್ ವರ್ಡ್ ಫೈಲ್ನಲ್ಲಿ ಡೌನ್ಲೋಡ್ ಆಗುತ್ತದೆ. ಇಲ್ಲಿ ಕಾಣ್ತಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ನಾವು ಪ್ರಿಂಟ್ಔಟ್ ತೆಗೆದುಕೊಂಡು ಇಲ್ಲಿ ಇರತಕ್ಕಂಥ ಮಾಹಿತಿಗಳಲ್ಲಿ ಮೊದಲಿಗೆ ವಿ ದಿ ಸ್ಟೂಡೆಂಟ್ ಆಫ್ ಇಲ್ಲಿ ನಮ್ಮ ಶಾಲೆ ಹೆಸರನ್ನು ಟೈಪ್ ಮಾಡಬೇಕು. ನಂತರ ಇಲ್ಲಿ ಸ್ಕೂಲ್ ಪ್ರಿನ್ಸಿಪಾಲ್ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ ಇನ್ಚಾರ್ಜ್ ಟೀಚರ್ ಅಥವಾ ಈ ಒಂದು ನೋಡಲ್ ಟೀಚರ್, ಇಕೋ ಕ್ಲಬ್ ನೋಡಲ್ ಟೀಚರ್ ಯಾರು ಇರ್ತಾರೆ ಅವರ ಹೆಸರನ್ನು, ನೇಮ್ ಆಫ್ ದಿ ಟೀಚರ್ ಈ ಒಂದು ಸ್ಥಳದಲ್ಲಿ ಟೈಪ್ ಮಾಡಬೇಕು. ನಂತರ ಇಕೋ ಕ್ಲಬ್ ಮೆಂಬರ್ಸ್ ಇರ್ತಕ್ಕಂಥ ಸ್ಟೂಡೆಂಟ್ ನೇಮನ್ನು ಪ್ರತಿ ತರಗತಿಗೆ 2 ವಿದ್ಯಾರ್ಥಿಗಳಂತೆ ಸ್ಟೂಡೆಂಟ್ ನೇಮನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ನಂಬರ್ಗಳ ಮುಂದೆ ಟೈಪ್ ಮಾಡಬೇಕು. ನಂತರ ಇಲ್ಲಿ ಸಿಗ್ನೇಚರ್ನಲ್ಲಿ ಇಕೋ ಕ್ಲಬ್ ಪ್ರೆಸಿಡೆಂಟ್ ವಿದ್ಯಾರ್ಥಿಯಾಗಿರ್ತಾರೆ, ಅವರು ಸೈನ್ ಮಾಡಬೇಕು. ಟೀಚರ್ ಇನ್ಚಾರ್ಜ್ನಲ್ಲಿ ಇಕೋ ಕ್ಲಬ್ ನೋಡಲ್ ಟೀಚರ್ ಯಾರಿರ್ತಾರೆ, ಚಾರ್ಜ್ ಟೀಚರ್, ಅವರು ತಮ್ಮ ಸಹಿಯನ್ನು ಮಾಡಬೇಕು. ಹೆಡ್ ಆರ್ ಪ್ಯಾಟ್ರನ್ ಸ್ಥಳದಲ್ಲಿ ಶಾಲೆ ಮುಖ್ಯ ಶಿಕ್ಷಕರು ಸಹಿ ಮಾಡಿ ಮೊಹರು ಹಾಕಬೇಕು. ನಂತರ ಅದನ್ನು PDF ಮಾಡ್ಕೋಬೇಕು, ನಂತರ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನೀಗ ಈ ಒಂದು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ನ ಪ್ರಿಂಟೌಟ್ ತೆಗೆದುಕೊಂಡಿದ್ದೇನೆ ಮತ್ತು ಇದರಲ್ಲಿ ಕೇಳಿರ್ತಕ್ಕಂಥ ಮಾಹಿತಿಯನ್ನು ಫಿಲಪ್ ಮಾಡಿದ್ದೇನೆ. ಈಗ ನಾನು ಈ ಒಂದು ಪೇಜಲ್ಲಿ ಕೇಳಿರ್ತಕ್ಕಂತಹ ಚೂಸ್ ಫೈಲ್ ಈ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನಂತರ ಇಲ್ಲಿ ಚೂಸ್ ಆ್ಯನ್ ಆ್ಯಕ್ಷನ್ನಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಮೊಬೈಲ್ನ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ. ಈ ಒಂದು ಫೈಲ್ ಮ್ಯಾನೇಜರ್ನಲ್ಲಿ ನಾನು ಈ ಒಂದು ಇಕೋ ಕ್ಲಬ್ ಫಾರ್ ಮಿಷನ್ ಲೈವ್ ನೋಟಿಫಿಕೇಷನ್ ಒಂದು PDF ಅನ್ನು ಫಿಲಪ್ ಮಾಡಿ PDF ರೂಪದಲ್ಲಿ ಸೇವ್ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನಾನು ಸೆಲೆಕ್ಟ್ ಮಾಡಿಕೊಂಡ ಫೈಲು ಈ ಒಂದು ಬಾಕ್ಸಲ್ಲಿ ಕೂರುತ್ತದೆ. ಅದನ್ನು ನೀವು ಪ್ರಿವ್ಯೂ ಮಾಡಲು ಇಲ್ಲಿ ಪ್ರಿವ್ಯೂ ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಫೈಲ್ನ ಒಂದು ಪ್ರಿವ್ಯೂ ಕೂಡ ಮಾಡಬಹುದಾಗಿರುತ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತದೆ. ಸಬ್ಮಿಟ್ ಬಟನ್ ಇದೆ, ಕ್ಲಿಕ್ ಮಾಡುತ್ತೇನೆ. ನೋಡಬಹುದು, ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಎಂದು ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ.
ಮಾಡಿ. ನಂತರ ನೀವು ಡ್ಯಾಶ್ ಬೋರ್ಡ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಿ. ಡೌನ್ಲೋಡ್ ಸರ್ಟಿಫಿಕೇಟ್ ಬಟನ್ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಸ್ಕೂಲ್ ಪಾರ್ಟಿಸಿಪಿಕೇಶನ್ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ಇಲ್ಲಿ ಶೋ ಆಗ್ತಿರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಡೌನ್ಲೋಡ್ ಆಸ್ ಇಮೇಜ್, ಡೌನ್ಲೋಡ್ ಆಸ್ PDF ಅಂತ ಇರ್ತದೆ. ಡೌನ್ಲೋಡ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪಾರ್ಟಿಸಿಪೇಷನ್ ನ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.